ಕಸದಿಂದ ಕಲಾತ್ಮಕ ವಸ್ತುಗಳನ್ನು ತಯಾರಿಸಿ ಮರುಬಳಕೆ ಮಾಡುವುದು ಇತ್ತೀಚಿನ ಟ್ರೆಂಡ್ ಆಗಿದೆ. ಇಂದು ಅನೇಕರು ಉಪಯುಕ್ತ ಗಾಜಿನ ಬಾಟಲಿಗಳನ್ನು ಸಹ ಮತ್ತೆ ಉಪಯೋಗಿಸುವ ಕಲಾ ನೈಪುಣ್ಯತೆಯನ್ನ ಹೊಂದಿದ್ದಾರೆ. ಗಾಜಿನ ಬಾಟಲಿ ಮೇಲೆ ಕಲ್ಪನೆಗೆ ತಕ್ಕಂತೆ ವಿವಿಧ ಚಿತ್ರಗಳನ್ನು ಬಿಡಿಸಿದಾಗ ನೋಡಲು ಎಷ್ಟು ಚಂದ ಅಲ್ವಾ? ಹಾಗಾದ್ರೆ ಗಾಜಿನ ಬಾಟಲಿ ಮೇಲೆ ಹೇಗೆ ಪೇಂಟಿಂಗ್ ಮಾಡುವುದು ಅಂತ ನಮ್ಮ ಸಿರಿ ಸಖಿ ತೋರಿಸ್ಕೊಡ್ತಾರೆ ನೋಡಿ. ನಮಸ್ಕಾರ ಸಿರಿ ವೀಕ್ಷಕರೇ, ಇವತ್ತು ನಾವು ಗ್ಲಾಸ್ ಜಾರ್ ಪೇಂಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೀವೇನು ಆಚೆಯಿಂದ ತಗೋಬರೋ ಕೆಲಸ ಇಲ್ಲ. ಮನೇಲಿರೋವಂಥ ಹಳೆ ಜಾರ್ ಗ್ಲಾಸ್ ಬಾಟಲ್ಸು ಮತ್ತು ಫಿಶ್ ಬೌಲ್ಸ್ ಯೂಸ್ ಮಾಡಿಕೊಂಡು ನಾವು ಈ ಜಾರ್ ಪೇಂಟಿಂಗ್ನ ಮಾಡ್ಕೋಬೋದು. ಜಾರ್ ಪೇಂಟಿಂಗ್ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು: ಗ್ಲಾಸ್ ಜಾರ್, ವಾಟರ್ ಬೇಸ್ಡ್ ಗ್ಲಾಸ್ ಕಲರ್ಸ್, ಗ್ಲಾಸ್ ಲೈನರ್, ಪೇಂಟ್ ಬ್ರಷ್, ಮಾರ್ಕರ್ ಅಂಡ್ ಪೆನ್, ವೈಟ್ ಪೇಪರ್, ಸೆಲೋಫೇನ್ ಟೇಪ್ ಮತ್ತು ಸಿಸರ್ಸ್. ಪೇಂಟ್ ಮಾಡೋಕ್ಕೆ ಮುಂಚೆ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಆದಮೇಲೆ ಇದ್ರ ಮೇಲೆ ನಾವು ಏನು ಡಿಸೈನ್ ಬರೀತಿದ್ದೀವಿ ಅನ್ನೋದನ್ನು ಒಂದು ವೈಟ್ ಪೇಪರ್ ತೊಗೊಂಡು ಅದರ ಮೇಲೆ ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡೋಕ್ಕೆ ಮುಂಚೆ ಇದು ಜಾರ್ ಮೆಜರ್ಮೆಂಟ್ ನೋಡಿಕೊಂಡು ಡ್ರಾ ಮಾಡ್ಕೋಬೇಕು. ಇವಾಗ ನಾನೊಂದು ಮ್ಯಾಂಗೋ ಡಿಸೈನ್ ಬರಿತಾ ಇದ್ದೀನಿ. ಈ ಥರ ನಮಗೆ ಏನು ಡಿಸೈನ್ ಬೇಕೋ ಅದು ಡ್ರಾ ಮಾಡ್ಕೋಬೋದು. ಈ ಗ್ಲಾಸ್ ಪೇಂಟಿಂಗ್ ಮಾಡೋವಾಗ ನಮಗೆ ಡಿಸೈನಲ್ಲಿ ಔಟ್ಲೈನ್ ಬಂದು ಮತ್ತು ಅದರೊಳಗೆ ಪೇಂಟ್ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಔಟ್ಲೈನಿಗೆ ಸ್ವಲ್ಪ ಪ್ಲೇಸ್ ಕೊಟ್ಟಿರಬೇಕು. ಇವಾಗ ಇದನ್ನು ನಾವು ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ನಾವು ಬೇಸ್ ಇಟ್ಕೊಂಡು ಇದ್ರ ಮೇಲೆ ನಾವು ಡ್ರಾ ಮಾಡ್ಕೋಬೇಕು. ಇನ್ಸೈಡ್ ದ ಗ್ಲಾಸ್ ಜಾರ್ ಇಟ್ಕೋಬೇಕು ಈ ಥರ. ಇವಾಗ ಇದು ಸೆಲೋಫೇನ್ ಟೇಪ್ ಹಾಕ್ಬಿಟ್ಟು ಈ ಪೇಪರ್ನ ಇಲ್ಲಿ ನಾವು ಸ್ಟಿಕ್ ಮಾಡಬೇಕು. ಇವಾಗ ನಮಗೆ ಡ್ರಾ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ನೀವು ಡ್ರಾಯಿಂಗಲ್ಲಿ ಎಕ್ಸ್ಪರ್ಟ್ ಇದ್ದರೆ ನೀವು ಫ್ರೀ ಸ್ಟೈಲ್ ಡ್ರಾಯಿಂಗ್ ಮಾಡ್ಕೋಬೋದು. ಇನ್ ಕೇಸ್ ಇಲ್ಲ ಅಂತ ಅಂದರೆ ಈ ಥರ ಒಂದು ರೆಫರೆನ್ಸ್ ಡ್ರಾಯಿಂಗ್ನ ಮಾಡಿಕೊಂಡು ಗ್ಲಾಸ್ ಒಳಗೆ ಇಟ್ಬಿಟ್ಟು ಅದರ ಮೇಲೆ ನಾವು ಇವಾಗ ಪೇಂಟ್ ಹೇಗೆ ಮಾಡೋದು ಅಂತ ನೋಡೋಣ. ಗ್ಲಾಸ್ ಜಾರ್ ಪೇಂಟಿಂಗ್ ಮಾಡೋಕ್ಕೆ ಬೇಕಾಗಿರೋಂಥದ್ರಲ್ಲಿ ಇಂಪಾರ್ಟೆಂಟ್ ಒನ್ ಈ ಲೈನರು. ಇದು ಗ್ಲಾಸ್ ಪೇಂಟ್ ಜೊತೆನೇ ಸಿಗುತ್ತೆ. ಇದು ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಇದಕ್ಕೆ ಈ ಥರ ಟ್ಯೂಬ್ ಎಲ್ಲ ಬಂದಿರುತ್ತೆ. ಸೊ ಇವಾಗ ನಮ್ಮ ಡ್ರಾಯಿಂಗ್ ರೆಡಿ ಆಗಿದೆಯಲ್ಲ, ಇವಾಗ ಇದನ್ನ ಮೇಲೆ ನಾವು ಡ್ರಾ ಮಾಡ್ತಾ ಹೋಗಬೇಕು. ಇದು ಒಂದು ಸ್ವಲ್ಪ ತಿಕ್ ಲೈನಾಗೆ ಬರಬೇಕು, ಇಲ್ಲಾಂದರೆ ಪೇಂಟ್ ನಾವು ಹಾಕಿರೋದು ಆಚೆ ಬಂದುಬಿಟ್ಟು ಗ್ಲಾಸ್ ಎಲ್ಲ ಗಲೀಜಾಗಿಬಿಡುತ್ತೆ. ಸೊ ಈ ಲೈನರ್ ತಿಕ್ಕಾಗಿ ಹಾಕಿದರೆ ನಮಗೆ ಪೇಂಟ್ ಆಚೆ ಬರದೆ ಡಿಸೈನಲ್ಲೇ ಇದ್ಬಿಟ್ಟು ನೀಟಾಗಿ ಕಾಣಿಸುತ್ತೆ. ಈ ಥರ ನಾವು ಸಿಂಪಲ್ ಔಟ್ಲೈನ್ ಮಾಡ್ಕೋಬೇಕು ಫಸ್ಟು. ಇದು ಡ್ರೈ ಆಗೋಕ್ಕೆ ಒಂದು 10 to 15 ಮಿನಿಟ್ಸ್ ಆಗುತ್ತೆ. ಇವಾಗ ಇದು ಎಲ್ಲ ರೆಡಿ ಆಗಿದೆಯಲ್ಲ, ಸೊ ನಾವು ಇದನ್ನು ಪೇಪರ್ ತೆಗೆದುಬಿಡೋಣ. ಇವಾಗ ಇದನ್ನು ಕಲರ್ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಈ ಥರ ನಮಗೆ ವಾಟರ್ ಬೇಸ್ಡ್ ಗ್ಲಾಸ್ ಕಲರ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಇದರಲ್ಲಿ ನಾವು ಕಲರ್ ಕಾಂಬಿನೇಷನ್ ಅವರವರ ಕ್ರಿಯೇಷನ್ಗೆ ಬಿಟ್ಟಿರೋದು. ಸೊ ನಾವು ಇದನ್ನು ಇವಾಗ ಫಿಲ್ ಮಾಡ್ತಾ ಹೋಗೋಣ. ಜಸ್ಟ್ ಈ ಥರ ಇದನ್ನು ಪ್ರೆಸ್ ಮಾಡಿ ಈ ಥರ ಇಟ್ಕೊಂಡ್ರೆ ಆ ಲಿಕ್ವಿಡ್ ಇದರಿಂದ ಫ್ಲೋ ಆಗ್ತಾ ಇರುತ್ತೆ. ಸೊ ನಾವು ಈ ಸ್ಟಾರ್ಟಿಂಗ್ ಟಿಪ್ಪಲ್ಲಿ ಇರುತ್ತಲ್ಲ ಅದರಿಂದನೇ ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು ಈ ಥರ. ಇವಾಗ ಇನ್ನೊಂದು ಕಲರು ನಾವು ಈ ಥರನೇ ಆ್ಯಡ್ ಮಾಡ್ಕೋಬೋದು. ಇದು ಡ್ರೈ ಆಗೋಕ್ಕೆ ಒಂದು 2 ಮಿನಿಟ್ಸ್ ಆಗುತ್ತೆ. ಸೊ ಅಷ್ಟವರೆಗೂ ಇದು ಲಿಕ್ವಿಡ್ ಫಾರ್ಮ್ ಇರುತ್ತಲ್ವ, ಸೊ ಆಚೆ ಬರ್ತಾ ಇರುತ್ತೆ. ನಾವು ಅದನ್ನು ಡೈರೆಕ್ಷನ್ ನೋಡ್ಕೊಂಡು ಮಾಡ್ಕೋಬೇಕು. ಈ ಥರ ಸ್ಕ್ವೀಸ್ ಮಾಡ್ಕೊತ ಬಾಟಲ್ನ ಪೇಂಟ್ನ ಸ್ಪ್ರೆಡ್ ಮಾಡ್ತಾ ಹೋಗಬೇಕು.
ಈ ಥರ ನಾವು ಇದನ್ನು ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಇದು ಡ್ರೈ ಆಗಕ್ಕೆ ಒಂದು 15 ಮಿನಿಟ್ಸ್ ಆಗುತ್ತೆ. ನೋಡಿ ಎಲ್ಲ ರೆಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಜಾರ್ ಪೇಂಟಿಂಗ್ ಹೇಗೆ ಮಾಡೋದು ಅಂತ. ಈ ಸಮ್ಮರಲ್ಲಿ ನೀವು ನಿಮ್ಮ ಮಕ್ಕಳ ಹತ್ರ ಟ್ರೈ ಮಾಡಿಸಿ, ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಡೆಕೋರೇಟ್ ಮಾಡೋಕ್ಕೆ ಮತ್ತು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ನೋಡಿದ್ರಲ್ಲ ಸಿರಿ ಸಖಿಯರೇ, ಗ್ಲಾಸ್ ಜಾರ್ ಪೇಂಟಿಂಗ್ ಹೇಗೆ ಮಾಡೋದು ಅನ್ನೋದನ್ನ. ನೀವು ಕೂಡ ಖಾಲಿ ಗ್ಲಾಸ್ ಜಾರ್ಗೆ ಕಲರ್ಫುಲ್ ಚಿತ್ರಗಳ ಮೂಲಕ ನಿಮ್ಮ ಡೈನಿಂಗ್ ಟೇಬಲ್ನ ಅಂದ ಹೆಚ್ಚಿಸಿ.